ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಏನು ನಮ್ಮ ವಿದ್ಯುತ್ ವಲಯದಲ್ಲಿ ಒಂದು ವರ್ಷದಿಂದ OCCC ಒಂದು ಸಮಸ್ಯೆ ಇತ್ತು, ಅದನ್ನ ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಹಂತವಾಗಿ ಅದನ್ನ ಬಿಡ್ತಾ ಇದ್ದಾರೆ. ಮೊದಲು 30-40 ಬಿಟ್ಟಿದ್ರು, ಆಮೇಲೆ ಇವಾಗ 60-40 ಬಿಟ್ಟು ಅದಕ್ಕೆ ಒಂದು 15 ದಿನ ಕಾಲಾವಕಾಶ ಗಡುವು ಕೊಟ್ಟಿದ್ರು. ಆದರೆ ಇಲ್ಲಿನ ಪರಿಸ್ಥಿತಿ 15 ದಿನದೊಳಗೆ ಅದನ್ನ ಸಂಪೂರ್ಣ ಮಾಡೋಕ್ಕಾಗಲ್ಲ. ನಮ್ಮ ಬೆಸ್ಕಾಂ ಸಿಬ್ಬಂದಿಯವರು ಸರ್ಕಾರಿ ರಜಾನು ತಗೊಂಡಿರ ನಿರಂತರವಾಗಿ ಕಾರ್ಯನಿರ್ವಹಿಸ್ತವ್ರೆ. ಆದರೆ ತಾಂತ್ರಿಕವಾಗಿ ಅದು ಅಷ್ಟು ಸುಲಭ ಅಲ್ಲ ಅಂಥೇಳಿ ನಮಗೂ ಅದನ್ನೆಲ್ಲ ಮನವರಿಕೆ ಆಗಿ ಇದನ್ನೇನಾದರೂ ಒಂದು ಮಾಡಬೇಕು, ಕಾಲಮಿತಿಯನ್ನು ಎಕ್ಸ್ಟೆನ್ಷನ್ಗೆ ನಾವು ಮನವಿ ಕೊಡಬೇಕು ಅಂತ ಹೇಳ್ಬಿಟ್ಟು ವಿದ್ಯುತ್ ಸೇನೆ ನಿರ್ಧಾರ ಮಾಡಿ ನಿನ್ನೆ ನಾವು ಒಂದು ಲೆಟ್ರ್ ಮನವಿ ಪತ್ರ ಮಾಡಿಕೊಂಡು ಮಾನ್ಯ DT ಸಾಹೇಬ್ರ ಹತ್ರ ಹೋಗಿದ್ವಿ. ಅವರು ನೋಡ್ಬಿಟ್ಟು ಇದೊಂದು ನಾವು ಅಂದ್ಕೊಂಡಷ್ಟು ಅಪ್ಲಿಕೇಶನ್ಗಳು ಬಂದಿಲ್ಲ, ನೀವು ಕೊಟ್ಟಿದ್ದು ಒಳ್ಳೆಯದೇ ಆಯಿತು, ಇದನ್ನ ನಾವು ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀವಿ ಅಂಥೇಳಿ ನಮ್ಗೆ ಅವರು ಸಕಾರಾತ್ಮಕವಾಗಿ ಅವ್ರಿಗೆ ನಮಗೆ ಒಂದು ಆಶ್ವಾಸನೆ ಕೊಟ್ಟರು. ಮತ್ತು ಅಲ್ಲಿಂದ ನಾವು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಹೋಗಿದ್ವಿ. ಅವರು ಸಹ ನೋಡ್ಬಿಟ್ಟು ಅವ್ರನ್ನ ಸಂತೋಷ ಆಯಿತು. ನಾಗರಿಕರಿಗೋಸ್ಕರ ಅವ್ರಿಗೆ ಸೇವೆಗೋಸ್ಕರ ಏನು ಮಾಡಬೇಕಾದ್ರೂ ನಾವು ರೆಡಿಯಾಗಿದ್ದೀವಿ. ಇವಾಗ ಏನು ನಮ್ಮ ಬೆಸ್ಕಾಂ ಸಿಬ್ಬಂದಿ ಮಾಡ್ತಾ ಇದ್ದಾರೆ, ಇನ್ನೂ ಒಂದು 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ. ಮತ್ತು ನಾನು ಯಾವುದು ರಜಾನೂ ಕೊಡ್ದಿರೋ ಕೆಲಸ ಮಾಡಿಸ್ತಾ ಇದ್ದೀನಿ, ಅದಂತೂ ನಾನು ಮಾಡ್ತೀನಿ. ಆದರೆ ಕಾಲಮಿತಿ ಹೆಚ್ಚುವರಿ ಮಾಡೋವಂಥದ್ದು ನಮ್ಮ ಕೈಯಲ್ಲಿಲ್ಲ. ಇದನ್ನ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ. ಆದರೂ ನೀವು ಮಾಡ್ತಾ ಇರೋ ಪ್ರಯತ್ನ ನನಗೂ ಸಂತೋಷ ಆಯಿತು, ಒಂದು ಒಳ್ಳೆಯ ವಿಷಯ. ಇದನ್ನ ನಾವು ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀವಿ, ಅದೇನಾಗುತ್ತೋ ಆಮೇಲೆ ಮುಂದೆ ಕಾದು ನೋಡೋಣ ಅಂತ ಹೇಳಿದ್ವಿ. ಏನೋ ನಮ್ಮ ಟೈಮೋ ಏನೋ ಗೊತ್ತಿಲ್ಲ, ಅದೇ ಆವತ್ತಿನ ದಿನವೇ ಸುದ್ದಿಗೋಷ್ಠಿ ಇದ್ದು ಮಾನ್ಯ DK ಶಿವಕುಮಾರ್ ಸಾಹೇಬರು ಏನೋ ಒಂದು ಗಡುವಿದೆ ಅದನ್ನ ಆಗಸ್ಟ್ 15ರವರೆಗೂ ಎಕ್ಸ್ಟೆನ್ಷನ್ ಮಾಡಿದರು. ಅದ್ರ ಜೊತೆ ನಾವು ವಾಣಿಜ್ಯನೂ ಕೇಳಿದ್ವಿ, ಅದ್ರ ಬಗ್ಗೆ ಅವರು ಏನೋ ಪ್ರತಿಕ್ರಿಯೆ ಕೊಡಲಿಲ್ಲ. ಮುಂದಿನ ದಿನದಲ್ಲಿ ಅದು ಬಿಡ್ತಾರೆ ಅಂತ ಹೇಳ್ತಾ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಅದ್ರ ಜೊತೆ ಕೃತಜ್ಞತೆನೂ ಅವರಿಗೆ ನಾವು ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಪರವಾಗಿ ಮತ್ತು ಬೆಸ್ಕಾಂ ಸಿಬ್ಬಂದಿ ಪರವಾಗಿ ಮತ್ತು ಎಲ್ಲ ನಾಗರಿಕರ ಪರವಾಗಿ ಅವ್ರಿಗೆ ನಾವು ಕೃತಜ್ಞತೆಗಳನ್ನ ಹೇಳ್ತೀವಿ. ಯಾಕಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಇದ್ರೂ ಅವರೆಲ್ಲೋ ಒಂದು ಕಡೆ ಸ್ವಲ್ಪ ಸಡಿಲ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಅದೊಂದು ಎಲ್ಲ ನಾಗರಿಕರಿಗೆ ಉಪಯೋಗ ಆಯಿತು, ಆಗಲಿ ಅನ್ನೋದು ನಮ್ಮ ಒಂದು ಆಶಯ. ಇದ್ರ ಜೊತೆ ಏನು ಇಲ್ಲಿಂದ ಆಚೆ ಒಂದು ಕೆಲಸ ಕಾರ್ಯಗಳಿದೆ, ನಮ್ಮ ಗುತ್ತಿಗೆದಾರರ ಮುಖಾಂತರ ನಾವು ನಾಗರಿಕರಿಗೆ ಸೇವೆ ಮಾಡಬೇಕು. ಎಲ್ಲೂ ನೀವು ತರಾತುರಿಯಲ್ಲಿ ಕಾರ್ಯನಿರ್ವಹಿಸೋಕೆ ಹೋಗಬೇಡಿ, ಎಲ್ಲ ಕಡೆಯೂ ಬ್ಯುಸಿ ಇರುತ್ತೆ. ಮತ್ತು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಮತ್ತು ನೌಕರರ ಸಿಬ್ಬಂದಿ ಜೊತೆ ಸ್ಪಂದಿಸಿ ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಸಾರ್ವಜನಿಕರಿಗೆ ಒಂದು ಒಳ್ಳೆ ಉತ್ತಮ ಸೇವೆ ಕೊಡೋಣ ಅಂತ ಹೇಳ್ತಾ ತಮ್ಮೆಲ್ರಿಗೂ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಎಲ್ಲ ಬೆಸ್ಕಾಂ ಸಿಬ್ಬಂದಿಗಳು ಸಹ ಏನೊಂದು ವಾರ 15 ದಿವಸದಿಂದ ತುಂಬಾ ಅವರು ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಾರ್ವಜನಿಕರಿಗೆ ಸೇವೆ ಮಾಡಬೇಕು ಅಂತ ಹಲವಾರು ಇನ್ನು ಉಪವಿಭಾಗಗಳ ಮಟ್ಟದಲ್ಲಂತೂ ನೋಡೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಇದ್ರೂ, ಅಷ್ಟು ಫೈಲ್ಸ್ ಬರ್ತಾ ಇದ್ರೂ ಅದು ಯಾವುದೇ ರೀತಿ ಅವರು ಬೇಸರ ಮಾಡ್ಕೊಂಡಿರ ಎಲ್ಲನೂ ತಾಳ್ಮೆಯಿಂದ ಒಂದೊಂದು ಸರಿ 8 ಗಂಟೆವರೆಗೂ ಮಾಡುವಂಥ ಕೆಲಸ ಆಗಿದೆ. ಯಾರೆಲ್ಲ ಇದಕ್ಕೆ ಶ್ರಮ ಪಟ್ಟಿದ್ದಾರೋ ನಿಸ್ವಾರ್ಥವಾಗಿ ಅವರೆಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮ ಎಲ್ಲ ನಾಗರಿಕರಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೇವೆ ಮಾಡೋಣ. ನಾವೇನೋ ಒಂದು ಪ್ರಯತ್ನ ಪಟ್ಟಿದ್ವಿ, ಅದಕ್ಕೊಂದು ಪ್ರತಿಫಲ ಸಿಕ್ತು ಅಂತ ನನ್ನ ಒಂದು ಇದಾಗಿದೆ. ಯಾವುದೇ ರೀತಿ ನಾವು ವಿದ್ಯುತ್ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಆದ್ರೂ ವಿದ್ಯುತ್ ಸೇನೆ ಎಲ್ಲರ ಜೊತೆಯಲ್ಲಿ ಇರುತ್ತೆ, ಕರ್ನಾಟಕ ಜನತೆ ಜೊತೆಯಲ್ಲಿ ಇರುತ್ತೆ, ಅಧಿಕಾರಿಗಳ ಜೊತೆ ಇರುತ್ತೆ, ಮತ್ತು ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಜೊತೆ ಇರುತ್ತೆ. ನಮ್ಮೆಲ್ಲರ ಉಳಿವಿಗಾಗಿ ನಾವು ಏನು ಬೇಕೋ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ರಿಗೂ ನಾನು ಇದೊಂದು ವಿಚಾರ ತಿಳಿಸ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.